ನೀನು ನಿನ್ನಗಿಂತ ಉತ್ತಮವಾದ ಸಂಗಾತಿಯನ್ನು ಹುಡುಕಬಲ್ಲೆ ಎಂದು ಭಾವಿಸಬಾರದು. ಅದಕ್ಕಾಗಿಯೇ ನಾನು ನಿನ್ನನ್ನು ಹೀಗೆ ನಡೆಸಿಕೊಳ್ಳಬೇಕು. ಕಳೆದ 1 ವರ್ಷದಿಂದ ಅವನು ನನ್ನನ್ನು ಅವಮಾನಿಸುತ್ತಿರುವುದಕ್ಕೆ ಮತ್ತು ಕೀಳಾಗಿ ಕಾಣುತ್ತಿರುವುದಕ್ಕೆ ನಾನು ಕಾರಣ ಕೇಳಿದಾಗ ನನ್ನ ಗೆಳೆಯ ಹೇಳಿದ ಮಾತು ಇದಾಗಿತ್ತು. ನಾನು ಆತ್ಮವಿಶ್ವಾಸವುಳ್ಳ, ಸ್ವತಂತ್ರ ಮಹಿಳೆ ಮತ್ತು ನಾನು ಪ್ರೀತಿಸುವ ವೃತ್ತಿಯನ್ನು ಹೊಂದಿದ್ದೇನೆ. ಹಾಗಾಗಿ ನಾವು ಡೇಟಿಂಗ್ ಆರಂಭಿಸಿದಾಗ ಅವನ ಈ ಅತಿಯಾದ ವ್ಯಾಮೋಹ ನನಗೆ ರೊಮ್ಯಾಂಟಿಕ್ ಅನಿಸಿತ್ತು. ಆದರೆ 1 ವರ್ಷದ ನಂತರ ಅವನ ನಿಜರೂಪ ಬಯಲಾಯಿತು. ಆ ತಮಾಷೆಗಳು ಕ್ರೂರತೆಯಾಗಿ ಬದಲಾದವು. ನಾನು ಮಾತನಾಡುತ್ತಿರುವಾಗ ಮಧ್ಯದಲ್ಲೇ ನನ್ನನ್ನು ಸುಮ್ಮನಿರಲು ಹೇಳುತ್ತಿದ್ದ ಮತ್ತು ನನ್ನನ್ನು ಅಪ್ರಮುಖಳಾಗಿ ಭಾವಿಸುವಂತೆ ಮಾಡುತ್ತಿದ್ದ. ನಾನು ಅದನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದೆ, ಆದರೆ ನಂತರ ಅವನು ನನ್ನನ್ನು ಮಾನಸಿಕವಾಗಿ ಕುಗ್ಗಿಸಲು ಶುರುಮಾಡಿದ. ಸಾಮಾನ್ಯ ಮಾತುಕತೆಯ ನಡುವೆಯೂ ನನ್ನನ್ನು ಹುಚ್ಚಿ ಅಥವಾ ಸೈಕೋ ಎಂದು ಕರೆದು ನನ್ನನ್ನು ನೋಡಿ ನಗುತ್ತಿದ್ದ. ಕತ್ತಲಾದ ಮೇಲೆ ನಾನು ಒಬ್ಬಳೇ ಮನೆಯಿಂದ ಹೊರಗೆ ಹೋಗಲು ಅನುಮತಿಯಿಲ್ಲ ಎಂದು ಹೇಳಲು ಕೂಡ ಅವನು ಪ್ರಯತ್ನಿಸಿದ. ಈ ದೌರ್ಜನ್ಯದ ಬಗ್ಗೆ ನಾನು ಅವನನ್ನು ಪ್ರಶ್ನಿಸಿದಾಗ ಅವನು ಅದನ್ನು ನಿರಾಕರಿಸಲಿಲ್ಲ. ಬದಲಾಗಿ ನಾನು ಅವನನ್ನು ಬಿಟ್ಟು ಹೋಗಲು ಹೆದರುವಂತೆ ಮಾಡಲು ನನ್ನ ಆತ್ಮಗೌರವನ್ನು ನಾಶಮಾಡುವ ಒಂದು ತಂತ್ರವಿದು ಎಂದು ಅವನು ಒಪ್ಪಿಕೊಂಡ. ನಾನು ಅವನನ್ನು ಬಿಟ್ಟು ಹೋಗುವುದಾಗಿ ಹೇಳಿದ ಕ್ಷಣದಲ್ಲೇ ಅವನ ನಟನೆ ಬದಲಾಯಿತು. ಇದ್ದಕ್ಕಿದ್ದಂತೆ ಅವನು ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ ಎಂದು ಹೇಳಿದ ಮತ್ತು ಜೋಕ್ ಅರ್ಥವಾಗದಷ್ಟು ನಾನು ದಡ್ಡಳು ಎಂದು ಕರೆದ. ಆದರೆ ನಾನು ನಿಜವಾಗಿಯೂ ಅವನನ್ನು ಬಿಟ್ಟು ಹೋಗಿದ್ದೇನೆ ಎಂದು ಅವನಿಗೆ ಅರಿವಾದಾಗ ಅವನ ಅಸಲಿ ರೂಪ ಹೊರಬಂದಿತು. ಅವನು ಹೊರಹೋಗುವಾಗ ನನ್ನ ಕಾರಿನ ಕಿಟಕಿಯನ್ನು ಒಡೆದನು. ಈಗ ಹಿಂದಿರುಗಿ ನೋಡಿದಾಗ ನನಗೆ ಅರ್ಥವಾಯಿತು. ನಾನು ಪದೇ ಪದೇ ದೌರ್ಜನ್ಯ ನೀಡುತ್ತಿದ್ದ ಪೋಷಕರ ನಡುವೆ ಬೆಳೆದವಳಾದ್ದರಿಂದ ನನಗೆ ಈ ಲಕ್ಷಣಗಳು ಮೊದಲೇ ಗುರುತಿಸಲು ಸಾಧ್ಯವಾಗಲಿಲ್ಲ. ಈಗ ನಾನು ದೀರ್ಘಕಾಲದವರೆಗೆ ಒಬ್ಬಳೇ ಇರಲು ನಿರ್ಧರಿಸಿದ್ದೇನೆ.